ಕಾರ್ಯಕ್ರಮವೂ ಇದೆ ಈಗ ನಂತರ ಅದಕ್ಕೂ ಕೂಡ ಬರೋದು ನಿಜಕ್ಕೂ ಒಂದು ಸೌಭಾಗ್ಯ. ಧಾರ್ಮಿಕ ಒಂದು ನೆಲೆಗಟ್ಟು ನಮ್ಮ ಕರ್ನಾಟಕದ ಪಾರಂಪರೆ, ಅದಕ್ಕಾಗಿ ಸದಾ ಅದರ ಪ್ರೋತ್ಸಾಹಕ್ಕಾಗಿ ನಾವು ಎಲ್ಲರೂ ನಿಂತಿದ್ದೀವಿ. ಸರ್, ಈಗ ರಾಜ್ಯದಲ್ಲಿ ಯೂನಿವರ್ಸಿಟಿಗಳು ಮೂಲಭೂತ ಸೌಕರ್ಯಗಳಿಂದ ಸಾಕಷ್ಟು ಕೊರತೆಯಲ್ಲಿ ಇದ್ದಾವೆ. ಅನೇಕದ ಸರ್ಕಾರಗಳು ಬಂದಾಗ ಕೊಡ್ತೇವೆ ಮಾಡ್ತೇವೆ ಅನ್ನೋಂಥದ್ದು ನಡೀತಾವೆ. ಇವತ್ತು ಹಾವೇರಿ ಯೂನಿವರ್ಸಿಟಿನೂ ಅದರಲ್ಲಿ ಮೂಲ ಕಾರಣ ಆಗಿದೆ. ಅದಕ್ಕೆ ಸ್ವಲ್ಪ ಯೂನಿವರ್ಸಿಟಿಗಳು ಸರ್, ಇವಾಗ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ಗಳು ಕೂಡ ತುಂಬ ಜಾಸ್ತಿ ಆಗ್ತದೆ. ಮೈಸೂರು ಭಾಗದಲ್ಲೂ ಕೂಡ ಈಗಾಗಲೇ ಎತ್ತಿದ್ದೀನಿ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಮೈಸೂರು ಡ್ರಗ್ಸ್ ಘಟಕ ಆಯಿತು, ಈಗ ಬೆಂಗಳೂರಲ್ಲೂ ಕೂಡ 2 ಡ್ರಗ್ಸ್ ಘಟಕವನ್ನು ಅವರು ಪತ್ತೆ ಮಾಡಿದ್ದಾರೆ. ನಮ್ಮ ಪೊಲೀಸ್ ಅಲ್ಲ, ಮಹಾರಾಷ್ಟ್ರ ಪೊಲೀಸ್. ನಿಜಕ್ಕೂ ರಾಜ್ಯ ಸರ್ಕಾರ ಕಾನೂನು ವ್ಯವಸ್ಥೆ ಏನಿದೆ ಅವ್ರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಕೊಡಬೇಕಾಗಿದೆ. ಒಳ್ಳೆಯ ವ್ಯವಸ್ಥೆ ಇದೆ, ಅವ್ರಿಗೆ ಸರಿಯಾದಂಥ ನಿರ್ದೇಶನ ಕೊಟ್ಟು ಅವರಿಗೆ ಸ್ವಾತಂತ್ರ್ಯ ಕೊಡಬೇಕಾಗಿದೆ. ಅವ್ರು ಕೆಲಸ ಮಾಡಿದ್ರೆ ಒಳ್ಳೆಯ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ. ಈಗ ಸರ್ಕಾರ ಕೂಡ ಹೇಳ್ತಾ ಇರುವಂಥದ್ದು, ಆಮೇಲೆ ಪರೋಕ್ಷವಾಗಿ BJP ಪಕ್ಷ ಕೂಡ ಹೇಳ್ತಾ ಇದೆ, ಮಾಡೋ ಕೆಲಸವನ್ನು ಬಿಟ್ಟು ಬರೀ ಸೇಮ್ ಕುರ್ಚಿ ಕಿತ್ತಾಟದಲ್ಲಿ ಇರುವಂಥದ್ದು, ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಅನ್ನುವಂಥದ್ದು. ಇದಕ್ಕೆ 100 ನಿಮ್ಮ ಸತ್ಯ ಹೇಳ್ತಾ ಇದ್ದೀರಿ. ಅವರ ಕುರ್ಚಿ ಜಗಾಟದಲ್ಲಿ ರಾಜ್ಯದ ಒಂದು ಆಡಳಿತ, ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಫಲ ಆಗ್ತಾ ಇದೆ. ಥ್ಯಾಂಕ್ ಯು ಸರ್.